ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ವಿ ಆರ್ ಗೋಯಿಂಗ್ ಆನ್ ಅ ಟ್ರಿಪ್ ಅಗೇನ್. ಸೊ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ. ಬಟ್ ಅದಕ್ಕಿಂತ ಮುಂಚೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ. ಸೊ ಇದು ನಾನು ಟ್ರಿಪ್ಪಿನ ಹಿಂದಿನ ದಿನದ ಕೇಯೋಸ್ಗಳು ತೋರಿಸ್ಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಹೆಂಗೆ ನಮ್ಮ ಕಾಲ ಹೊಡೆದ್ಯಾ. ಸೊ ನಮ್ಮ ಸರ್ಕಸ್ಗಳು ಲೆಟ್ಸ್ ಬಿಗಿನ್. ಬಾಯ್. ನೀನು ಅವೆಲ್ಲ ಏನು ಮಾಡಬೇಡ ಅಮ್ಮ. ನೀನು ಅವನನ್ನು ಫೋಕಸ್ ಮಾಡ್ಕೊಂಡು ನಾನು ಆಮ್ ದ ಯೂಟ್ಯೂಬರ್ ಇಸ್ ಜಸ್ಟ್ ಓಕೆ. ಸೊ 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 ಈ ಬ್ಯಾಗಲ್ಲಿ ಎಲ್ಲ ಇನ್ನರ್ಸ್ ಅವೆಲ್ಲ ಇದೆ. ಆ್ಯಂಡ್ ದೆನ್ ನೈಟ್ ಹಾಕ್ಕೊಳ್ಳೋಕ್ಕೆ ಒಂದು ಪೇರ್ ತೊಗೊಂಡಿದ್ದಾನೆ. ಆ್ಯಂಡ್ ಎಳಿಬೇಡ ನೀನಲ್ಲಿ ಹೋಗಿ ಬಾಯ್. ನಂಗೆ ಗೊತ್ತು ನೀನು ಯಾಕೆ ಹೋಗಿದ್ದೀಯ ಅಂತ. ನಂಗೆ ಗೊತ್ತು ನೀನು ಯಾಕೆ ಹೋಗಿದ್ದೀನಿ. ಈ ಸೂಟ್ ಕೇಸ್ ಸ್ಮಾಲ್ ಸೈಜ್ದು ಇದು. ಇದರಲ್ಲಿ ಬರೀ ನನ್ನ ಬಟ್ಟೆಗಳಷ್ಟೇ ಇದ್ದಾವೆ. ಆ್ಯಂಡ್ ಇನ್ನೊಂದು ಇದೇ ಥರದ್ದು ಇದರಲ್ಲಿ ಪಾಪುದು ಮತ್ತು ಅವನದು ಇಟ್ಟಿದ್ದಾನೆ. ಬಿಕಾಸ್ ನಾನು ಸ್ವಲ್ಪ ಜಾಸ್ತಿ ಇರುತ್ತಲ್ವ, ಸೊ ನನಗೆ ಸ್ಪೇಸ್ ಬೇಕು. ಆ್ಯಂಡ್ ಇದು ಬ್ಯೂಟಿಫುಲ್ ಸಾರಿ. ಲುಕ್ ಅಟ್ ದಿ ಕಲರ್ ಕಾಂಬೋ ಎಷ್ಟು ಚೆನ್ನಾಗಿದೆ ಅಲ್ವಾ. ಕಂಪ್ಲೀಟ್ ಕಾಟನ್ ಇದೆ ಇದು. ಸೊ ಹಾಗಾಗಿ ಆರಾಮ್ಸೆ ಓಡಾಡ್ಬೋದು. ಸ್ವಲ್ಪ ಬಿಸಿಲು ಇರುತ್ತಲ್ವ, ಸೊ ಹಾಗಾಗಿ ಅಪ್ಪಜು ಇಲ್ಲಿ ಒಂದು ಟಾಪ್ ಇದೆ. ಲೈಕ್ ಇದನ್ನು ನಾನು ಸ್ಟಿಚ್ ಮಾಡಿಸಿದ್ದು ಇಲ್ಲೇ ನನ್ನ ಲೋಕಲ್ ಡಿಸೈನರ್ ಹತ್ರ ಸ್ಟಿಚ್ ಮಾಡಿಸಿದ್ದು. ಜಸ್ಟ್ ಡನ್ ಎ ವೆರಿ ಗುಡ್ ಜಾಬ್. ಐ ಶೋ ಯು. ಟಾಪ್ ನೋಡಿ ಇದು ಎಷ್ಟು ಪ್ರೀಟಿ ಆಗಿದೆ ಅಂದರೆ ಹಾಕ್ಕೊಂಡಾಗ ನಿಮಗೆ ಮೋಸ್ಟ್ಲಿ ನನ್ನ ಮಗ ಬಿಡೋದೇ ಇಲ್ಲ ಗೈಸ್ ಮಾಡೋದಕ್ಕೆ. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಕೈಂಡ್ ಆಫ್ ಕಾರ್ಸೆಟ್ ಟಾಪ್. ನೀನು ಅಡ್ಡ ಬಂದರೆ ನಾನು ಕಾಣಿಸೋದು ಬೇಡವಾ ಅಲ್ಲಿ? ಹಾಂ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಲೈಕ್ ಈ ಥರ ಕಾರ್ಸೆಟ್ ಟಾಪ್ ಇದು. ಇದಕ್ಕೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಒಂದು ಬ್ಲ್ಯಾಕ್ ಕಲರ್ ಸ್ಕರ್ಟ್ ಇದೆ, ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನೀವು ವೈಟ್ ಮೇಲೆ ಸ್ವಲ್ಪ ಯಾವುದಾದ್ರೂ ಡಿಫ್ರೆಂಟ್ ಕಲರ್ಸ್, ಯೆಲ್ಲೋ, ಪಿಂಕ್, ರೆಡ್, ಬ್ಲ್ಯಾಕ್ ಆರ್ ವಾಟ್ ಎವರ್ ಯೋಗ ನೋಡೋ, ವೈಟಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದ್ರ ಮೇಲೆ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಅದೊಂಥರ ತಲೆಯಲ್ಲಿ ಒಂದು ಲುಕ್ ಹಿಂಗಿಂಗೆ ಅಂತ ಇದೆ. ಅದು ಹಂಗಂಗೆ ಬರುತ್ತೋ ಇಲ್ಲ ಅಂತ ಲೆಟ್ಸ್ ಸಿ. ಅಪ್ಪಜೋ ಬಾರಮ್ಮ ನೀವು. ಸೊ ದಿಸ್ ಈಸ್ ಒನ್ ಟಾಪ್. ಆ್ಯಂಡ್ ಇಲ್ಲಿ ಟೇಬಲ್ ಮೇಲೆ ಇಟ್ಬಿಡ್ತೀನಿ ಗೈಸ್, ಆವಾಗ ನನ್ನ ಮಗ ನೋಡೋದು. ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ಟಾಪ್. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇಟ್ ಕಂಪ್ಲೀಟ್ಲಿ ಕಾಟನ್. ಸೂಪರಾಗಿದೆ. ಹಾಕೊಂಡು ನೋಡ್ತಾ ಇದ್ದೀನಿ. ವಾಟ್ ಎ ಫಿಡಿಂಗ್ ಆಯ್ಸ್. ತುಂಬ ಚೆನ್ನಾಗಿದೆ ಇದು. ಸೊ ಇದಕ್ಕೆ ನಾನು ಸ್ವಲ್ಪ ಏನಂತಾರೆ ಬೆಲ್ ಬಾಟಮ್ ಟೈಪ್ಸ್, ಸ್ವಲ್ಪ ಪ್ಲಾಜೋ ಟೈಪ್ಸ್ ಇರೋ ಜೀನ್ಸ್ನ ಹಾಕೊತಾ ಇದ್ದೇನೆ. ಆ್ಯಂಡ್ ಇದೂ ಸೇಮ್ ಆಕ್ಸಿಡೈಸ್ಡ್ ಜ್ಯುವೆಲರೀಸ್ ಹಾಕೋಬೋದು, ಅಥವಾ ಸಿಂಪಲ್ ಒಂದು ಸ್ಟಡ್ ಏನಾದರೂ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಈಸ್ ಮೈ ಥರ್ಡ್ ಡೇ ಲುಕ್. ಥಿಂಗ್ ಈಗ ಸಮ್ಮರ್ ಇರೋದ್ರಿಂದ ನಾನು ಸ್ವಲ್ಪ ವೇವಿ ಹೇರ್, ಇಟ್ಸ್ ನಾಟ್ ಕರ್ಲಿ, ಇಟ್ಸ್ ನಾಟ್ ಸ್ಟ್ರೈಟ್, ಇನ್ ದ ಮಿಡಲ್ ಐ ಆಮ್. ಸೊ ಹಾಗಾಗಿ ಐದರ್ ಐ ನೀಡ್ ಟು ಮೇಕ್ ಇಟ್ ಸ್ಟ್ರೈಟ್ ಆರ್ ಐ ನೀಡ್ ಟು ಮೇಕ್ ಇಟ್ ಕರ್ಲಿ, ಆವಾಗ ಚೆಂದ ಕಾಣುತ್ತೆ. ಸೊ ಹಾಗಾಗಿ ಮೇನ್ ಥಿಂಗ್ ನನ್ನ ಡೈಸನ್ ತೊಗೊಂಡು ಟ್ರಾವೆಲ್ ಪೌಚ್ ಕೊಟ್ಟಿರ್ತಾರೆ. ಕಾರಣ ತುಳಿಬಾರ್ದಮ್ಮ, ಟ್ರಾವೆಲ್ ಪೌಚ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಇದು ಪಜೋ, ಇದು ಹೇರ್ ಡ್ರೈಯರ್, ಬ್ಲೋ ಡ್ರೈ ಮಾಡೋದು, ಇದು ಬೌನ್ಸ್ ಲುಕ್ ಕೊಡೋದಕ್ಕೆ, ಆ್ಯಂಡ್ ಇದು ಸ್ಟ್ರೈಟ್ನಿಂಗ್ ಮಾಡುತ್ತೆ. ಅಪ್ಪಜು ಯಾಕೆ ಹಿಂಗೆ ಬಂದಿದ್ದೀಯ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಚಿಕ್ಕ ಪೌಚಲ್ಲೇ ಎಲ್ಲ ಹೀಗೆ ಕುತ್ಕೊಂಡ್ಬಿಡತ್ತೆ. ದೇ ಹ್ಯಾವ್ ಪಾಕೆಟ್ಸ್, ಇಲ್ಲಿ ವೈರು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ. ಸೊ ಇದನ್ನು ಹಾಕಿ ಹೀಗೆ ಗಂಟು ಕಟ್ಬಿಟ್ರೆ ಡನ್. ಇದೇನೂ ಅಲ್ಲಾಡಲ್ಲ, ಕರೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಸೊ ಇದು ಆಯಿತು. ಪೌಚ್, ಸ್ಕಿನ್ ಕೇರ್ ಪೌಚ್. ಇದರಲ್ಲಿ ಲಿಪ್ಸ್ಟಿಕ್ಸು, ಐಲೈನರು, ಅದು ಇದು, ಮತ್ತು ಪರ್ಫ್ಯೂಮು, ಮಾಯ್ಶ್ಚರೈಸರು. ಸೊ ದಿಸ್ ಇಸ್ ದ ಪ್ರೈಮರ್ ಐ ಯೂಸ್. ರೂಬಿ ಆರ್ಗ್ಯಾನಿಕ್ಸ್ದು ಪ್ರೈಮರ್ ಯೂಸ್ ಮಾಡ್ತಾನೆ. ಆ್ಯಂಡ್ ದಿಸ್ ಇಸ್ ದ ಮಾಯ್ಶ್ಚರೈಸರ್ ಐ ಯೂಸ್, ಬಯೋಡರ್ಮದ್ದು.
ಅಳ್ಬಾರ್ದಮ್ಮ, ಯಾಕೆ ಅಳ್ತಿದ್ದೀರಾ? ಆ್ಯಂಡ್ ಪ್ಲಮ್ಮಿನ ಟೋನರ್ ಯೂಸ್ ಮಾಡ್ತೇನೆ. ಆ್ಯಂಡ್ ನಂದೆಲ್ಲ ಲಿಪ್ಸ್ಟಿಕ್ಸು ಆ್ಯಂಡ್ ಲಿಪ್ ಜೆಲ್ಸ್ ಅವೆಲ್ಲನೂ ರೂಬಿ ಆರ್ಗ್ಯಾನಿಕ್ಸ್ದು. ಆ್ಯಂಡ್ ಮಸ್ಕರಾ ಐ ಯೂಸ್ ಹುದಾ ಬ್ಯೂಟಿದು. ಆ್ಯಂಡ್ ಐಬ್ರೋ ಫಿಲ್ಲರ್ ನಾನು ಯೂಸ್ ಮಾಡೋದು ಸೇಮ್ ರೂಬಿ ಆರ್ಗ್ಯಾನಿಕ್ಸ್ದು. ಸೊ ಯಾ, this is the thing. And I'll show you my pretty jewels. Pretty jewels. ನಾನು ಆ್ಯಕ್ಚುಲಿ ಕುತ್ಕೊಂಡು ಆರಾಮಾಗಿ ತೋರ್ಸೋಣ ಅಂದ್ಕೊಂಡೆ, ಬಟ್ ನನ್ನ ಮಗ ಬಿಡ್ತಾನೆ ಇಲ್ಲ. ಸೊ ಹಾಗಾಗಿ ಇದು ನೋಡಿ, ನಾನು ಹೇಳಿದ್ನಲ್ಲ ಆಕ್ಸಿಡೈಸ್ಡ್ ಜ್ಯುವೆಲರಿ ಹಾಕ್ಕೋಬೇಕು ಅಂತಿದ್ದೀನಿ ಅಂತ. ಸೊ ಹಾಗಾಗಿ ಆ ಥರದ್ದೇ ಇಟ್ಕೊಂಡಿದ್ದೇನೆ. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಐಕಾನಿಕ್ ಇಯರಿಂಗ್. ನನಗೆ ಇದು ಭಾಳ ಇಷ್ಟ. ನನಗೆ ಇದು ಸೌಂಡ್ ಮಾಡುತ್ತಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ತುಂಬ ಅಂದರೆ ಒಂದೊಂದು ಔಟ್ಫಿಟ್ಗೂ 2-3 ಇಯರಿಂಗ್ಸು ಇಟ್ಕೊಂಡ್ಬಿಟ್ಟಿದ್ದೀನಿ. ಬಿಕಾಸ್ ಅದೆಲ್ಲ ಹಾಕ್ಕೊಂಡಾಗ ಹೆಂಗೆ ಕಾಣಿಸುತ್ತೆ ಅನ್ನೋದು ಗೊತ್ತಾಗಲ್ಲ ಇವಾಗ ಇಮ್ಯಾಜಿನೇಷನಲ್ಲಿ. ಸೊ ಹಾಗಾಗಿ. ಆ್ಯಂಡ್ ಇದು ಇನ್ನೊಂದು ಇಯರಿಂಗು. ಇವೆಲ್ಲ ನಾನು ತುಂಬ ಹಳೇಗೆ ತೊಗೊಂಡಿರೋದು ಗೈಸ್. ಇವು ಯಾವುದು ಲಿಂಕ್ ಅಥವಾ ನನ್ನ ಹತ್ರ ಇಲ್ಲ. ಯಾವಾಗಂದರೆ ನಾನು ವರ್ಕ್ ಮಾಡೋ ಟೈಮಲ್ಲಿ ಆವಾಗ ಜಸ್ಟು ಫ್ರೆಶರಾಗಿ ಆವಾಗ ತಾನೇ ಜಾಯ್ನ್ ಆಗಿದ್ನಲ್ಲ, ಆವಾಗ ಸಿಕ್ಕಾಬಟ್ಟೆ ತೊಗೊತದೆ ಈ ಥರ ಜ್ಯುವೆಲರೀಸ್ಗಳು. ನಂಗೆ ಭಾಳ ಹುಚ್ಚಿತ್ತು ಜ್ಯುವೆಲರಿದು. ಆ್ಯಂಡ್ ಎವ್ರಿ ಟೈಮ್ ನಾನು ಕುಶಾಲ್ಸ್ಗೆ ಹೋಗಿ ತೊಗೊಂಡಿರೋದು. ಇದು ಆಕ್ಸಿಡೈಸ್ಡ್ ಕುಶಾಲ್ಸ್ದಲ್ಲ, ಬೇರೆವೆಲ್ಲ ಕುಶಾಲ್ಸ್ದೆ ನಂದು. ಸೊ ಇದು ನೋಡಿ, ಇಯರಿಂಗ್ ಎಷ್ಟು ಚೆನ್ನಾಗಿದೆ, ತುಂಬ ಕ್ಯೂಟಾಗಿದೆ. ಇದು ಅಷ್ಟೇ ಕುಶಾಲ್ಸ್ದು. ನಾನು ಏನೋ ತೊಗೊಳಕ್ಕೆ ಹೋಗಿದ್ದೆ, ಆವಾಗ ಚೆನ್ನಾಗಿ ಅನ್ನಿಸ್ತಂತೆ. ಇದು ರೀಸೆಂಟಾಗಿ ತೊಗೊಂಡಿದ್ದು. ಆ್ಯಂಡ್ ಇದೊಂದು ಇಯರಿಂಗ್ ಇದೆ. ಆ್ಯಂಡ್ ಇದೊಂದು ಇಯರಿಂಗ್ ಇಟ್ಕೊಂಡಿದ್ದೇನೆ. ಗೊತ್ತಿಲ್ಲ ಯಾವ್ದು ಸೂಟ್ ಆಗುತ್ತೋ ಅದನ್ನು ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಇದೊಂದು ಆಕ್ಸಿಡೈಸ್ಡ್ ಇಯರಿಂಗ್. ಆ್ಯಂಡ್ ಇನ್ನೊಂದು. ಸೊ ಇಷ್ಟು ಇಯರಿಂಗ್ಸ್ನ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸರ ಏನೂ ಬೇಡ. ಸರ ಒಂದು ಮಾತ್ರ ಆಕ್ಸಿಡೈಸ್. ನಾನು ಸ್ಕರ್ಟ್ ಹೇಳಿದ್ನಲ್ಲ, ಅದಕ್ಕೆ ಐ ಆಮ್ ಥಿಂಕಿಂಗ್ ಟು ವೇರ್ ದಿಸ್ ನೆಕ್ ಪೀಸ್ ಆ್ಯಂಡ್ ಸಮ್ ಆಫ್ ದ ಏನಾದರೂ ಸ್ಟಡ್ ಟೈಪ್ ಅಥವಾ ಏನೋ ಹಾಕ್ಕೊಂಡಿಲ್ದಂಗೆ ಆ ಥರ. ಲೆಟ್ಸ್ ಸಿ. ನನಗೆ ನಿಜ ತಲೆ ಓಡ್ತಾಯಿಲ್ಲ ಅದೇನಂತ. ಐ ಫಿಗರ್ ಇಟ್ ಔಟ್ ಆನ್ ದಟ್ ಡೇ. ಸೊ ಯಾ, ದೀಸ್ ಆರ್ ದಿ ಥಿಂಗ್ಸ್ ಹ್ಯಾವ್ ಪ್ಯಾಕ್ಡ್. ಸೊ ಎಲ್ಲ ಇಟ್ಟಿದ್ದೇನೆ ಇವಾಗ. ಆ್ಯಂಡ್ ಯಾ, ನಮ್ಮ ಬಂದ ನೋಡ್ರಿ. ಇದನ್ನೊಂದನ್ನು ಇಟ್ಬಿಟ್ಟು ತೋರಿಸ್ತಾ ಇದೆಯಾ. ಸೊ ಇವಾಗ ಟೈಮು 8:30 ಆಗಿದೆ. ಬೇಬಿನ ಮಲಗಿಸಿದ್ದೇನೆ. ಆ್ಯಂಡ್ ಈಗ ಉಳಿದಿದ್ದು ಚೂರು ಪಾರ್ಕಿಂಗ್ ಎಲ್ಲ ಫಿನಿಷ್ ಮಾಡ್ತಿದ್ದಾವೆ. ಆ್ಯಂಡ್ ಯಾ, ಎಲ್ಲ ಆಲ್ಮೋಸ್ಟ್ ರೆಡಿ ಇದೆ. ವಿ ಹ್ಯಾವ್ ಟು ವೇಕ್ ಅಪ್ ಅಟ್ 3 o'clock ಗೈಸ್. 3 o'clock. 7ಗೆ ಫ್ಲೈಟ್ ಇರೋದು. ಆ್ಯಂಡ್ 7:30 ಏನೊಂದು ಅರ್ಧ ಗಂಟೆ ಜಾಸ್ತಿ. ಸೊ 7ಗೆ ಫ್ಲೈಟ್ ಇರೋದು. ನಾವು 4:30 ಅಷ್ಟೊತ್ತಿಗೆ ಮನೆ ಬಿಡಬೇಕು. ಆ್ಯಂಡ್ ವಿ ಆರ್ ಗೋಯಿಂಗ್ ಇನ್ ಅವರ್ ಓನ್ ಕಾರ್. ಈ ಸಲ ಕ್ಯಾಬ್ ಬುಕ್ ಮಾಡೋ ತಲೆನೋವಿರಲ್ಲ. ಆ್ಯಂಡ್ 3 days ಅಲ್ವಾ, ಅಲ್ಲೇ ಪಾರ್ಕ್ ಮಾಡಿ ಬಿಟ್ಟು ಬರ್ತಾಯಿದ್ದೀವಿ. ಆ್ಯಂಡ್ ವಾಪಸ್ ಬರ್ತಾ ಕಾರನ್ನ ನಮ್ಮದು ವಾಪಸ್ ತೊಗೊಂಬರೋಣ ಅಂತ. ಆ್ಯಂಡ್ ಯಾ, ಎಲ್ಲ ಬ್ಯಾಗೆಲ್ಲ ಹಾಗೆ ಓಪನ್ ಇದೆ. ಮಾರ್ನಿಂಗ್ ಬ್ರಷು, ಶಾಂಪು ಅವನ್ನೆಲ್ಲ ಯೂಸ್ ಮಾಡಿ ನಂತರ ಉಳ್ದಿದ್ದು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಈಗೇನಪ್ಪ ಅಂತಂದರೆ ಬೇಬಿನ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೇವೆ. ಸೊ ದಟ್ ಬೆಳಗ್ಗೆ ಅವನಿಗೆ ಪಾಪ 3 ಗಂಟೆಗೆ ಎದ್ದು ಸ್ನಾನ ಮಾಡಿಸೋದು ಬೇಡ ಅಂತ. ಆ್ಯಂಡ್ ನಾವು ಅದೇ ಆಲ್ಮೋಸ್ಟ್ 2:33ಗೆ ಎದ್ದು ಸ್ನಾನ ಎಲ್ಲ ಮಾಡಿ ನಾವು ಹೊರಡೋದು. ಆ್ಯಂಡ್ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಮತ್ತೆ ಸ್ನಾನ ಮಾಡಿ, ಅವಾಗ ಹೇಗಿದ್ದರೂ ಸ್ನಾನ ಮಾಡಬೇಕಲ್ವಾ. ಸೊ ಆವಾಗ ಅವನಿಗೆ ಸ್ನಾನ ಮಾಡಿಸಿದ್ರೆ ಆಯಿತು ಅಂತೇಳ್ಬಿಟ್ಟು ನಮ್ಮ ಪ್ಲ್ಯಾನು. ಸೊ ಅದಕ್ಕೆ ಅವನಿಗೆ ಇವಾಗಲೇ ಸ್ನಾನ ಮಾಡಿಸಿ ಹಾಗೆ ಎತ್ಕೊಂಡು ಹೋಗೋಣ. ಅವ್ನು ಯಾವಾಗ ಎದ್ದೊಳ್ತಾನೆ ಕಾರಲ್ಲಿ, ಯಾವಾಗಲೂ ಮಧ್ಯದಲ್ಲಿ ಎದ್ದೊಳ್ತಾನೋ, ಅವ್ನು ಹಂಗೆ ಎತ್ಕೊಂಡು ಹೋದರೆ ಒಬ್ವಿಯಸ್ಲಿ. ಸೊ ಆವಾಗ ಅಲ್ಲೇ ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡಿಬಿಡೋಣ ಅನ್ನೋದು ಬೆಟರು. ಸೊ ಯಾ, ಪ್ಯಾಕಿಂಗಲ್ಲಿ ಬೇಬಿದು ಆ್ಯಂಡ್ ನನ್ನ ಹಸ್ಬೆಂಡ್ ಅವರು ಸ್ಮಾಲ್ ಸೂಟ್ ಕೇಸ್ ತೊಗೊಂಡಿದ್ದಾರೆ. ನಾನು ಮೈಕ್ ಹಾಕ್ಕೊಂಡ್ಬಿಡ್ತೀನಿ. ಆ್ಯಂಡ್ ಇದು ಬೇಬಿ ಹೊರಗಡೆ ಹಾಕ್ಕೊಳ್ಳೋದು ಒಂದು ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದೀವಿ ಬೇಬಿಗೆ. ಆ್ಯಂಡ್ ಮನೆಗೆ ಹಾಕೋದು ಒಂದು 4 ಡೈಪರ್ಸು, ಅವ್ನ ಮೆಡಿಸಿನ್ನು,
ಆ್ಯಂಡ್ ಒಂದು ಶಾಂಪು ಅವು ಎಲ್ಲ ಇದು ಪರ್ಸ್ ನಂದು. ಆ್ಯಂಡ್ ಈ ಕಡೆ ಸೈಡ್ ನನ್ನ ಹಸ್ಬೆಂಡು, ಅವನು ಇದು ಲುಂಗಿ, ಏನಂತಾರೆ ಲುಂಗಿ ಅನ್ನಲ್ಲ, ಏನಂತ ಪಂಜೆ ಇದೆ. ಅವನದು ಸಮ್ಮರ್ ಶರ್ಟ್ಸ್ಗಳೆಲ್ಲ ಇಟ್ಕೊಂಡಿದ್ದಾನೆ. ಅವನು ಮುಟ್ಟೋದು ಬೇಡ. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡು, ನೀವು ನನ್ನ ಬ್ಯಾಗ್ ನೋಡಿದ್ರೆ ಏನಿದೆ ಹಿಂಗೆ ಇಟ್ಕೊಂಡಿದ್ದಾಳೆ ಅಂತಾರೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ನೋಡಿ. ನನ್ನ ಬ್ಯಾಗ್ ಫುಲ್ ಕೆದ್ರೆ ಇದೆ. ಸೊ ದಿಸ್ ಈಸ್ ದ ಥಿಂಗ್. ಆ್ಯಂಡ್ ವಿ ಆರ್ ಟೇಕಿಂಗ್ ಒನ್ ಮೋರ್ ಬ್ಯಾಗ್. ಈ ಬ್ಯಾಗಲ್ಲಿ ಬೇಬಿದು ಎಸೆನ್ಷಿಯಲ್ಸ್ ಲೈಕ್ ಸಡನ್ನಾಗಿ ಇವಾಗೆಲ್ಲರೂ ಓಡಾಡ್ತಿರ್ಬೇಕಾರೆ ಡೈಪರ್ಸ್ ಬೇಕಿದ್ರೆ, ಮತ್ತು ನನ್ನ ಫೀಡಿಂಗ್ ಕವರ್ ಇದೆ ಇದರಲ್ಲಿ. ಆ್ಯಂಡ್ ವೆಟ್ ವೈಪ್ಸ್ ಇದೆ, ನಮ್ಮ ಚಾರ್ಜರು, ಅವು ಇವು ಹಳಮುಳು ಇಷ್ಟಿದ್ದಾವೆ. ಸೊ ದಟ್ಸ್ ದ ಥಿಂಗ್. ಇವಾಗ ಬೇಗ ಹೋಗಿ ಮಲ್ಕೋಬೇಕು. ಆ್ಯಂಡ್ ವಿಲ್ ಗೆಟ್ ಓನ್ಲಿ 4 hours ಆಫ್ ಟೈಮ್ ಟು ಸ್ಲೀಪ್. ಡೈಲಿ ನಾನು ಮಲಗೋದು 1 ಗಂಟೆ 2 ಗಂಟೆ ಆಗುತ್ತೆ. ಯಾಕಂತಂದರೆ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾಯಿರ್ತೀನಿ. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ ಮಲಗೋದು. ಇವತ್ತು ಆಲ್ಮೋಸ್ಟ್ 8:30 9ಗೆ ಫುಲ್ ಕಿಚನ್ ಕ್ಲೋಸ್ ಆಗಿಬಿಟ್ಟಿದೆ. ಎಲ್ಲ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಟು ಕಸ ಬಿಸಾಕಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ಬೆಳಿಗ್ಗೆ ಎದ್ದು ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು ಅಂತಿದ್ದೀನಿ. ಒಂದು 10 ನಿಮಿಷ ಟೈಮ್ ಬೇಕು ನನಗೆ. ಸೊ ಅದು ಇವಾಗ ಪ್ಲ್ಯಾನ್. ಆ್ಯಂಡ್ ನಮ್ಮ ಅತ್ತೆಗೆ ಇದು ಬಟ್ಟೆ ಪಿನ್ ಮರ್ತೋಗಿದೆ. ತಿರುಪತಿ ಟ್ರಿಪ್ಪಲ್ಲಿ ಹಾಗೆ ಬಟ್ಟೆ ಪಿನ್ ಮರ್ತೋಗ್ಬಿಟ್ಟು ಅಲ್ಲಿ ಅಂಗಡಿ ಸುತ್ತಿದ್ದೀವಿ. ಸೊ ಇವತ್ತು ಈ ಸಲನೂ ಹಂಗೆ ಆಗ್ತಿತ್ತು. ಸದ್ಯ ನೆನಪಾಯಿತು, ಅದೊಂದು ಇಟ್ಕೊಂಡಿದ್ದೇನೆ. ಆ್ಯಂಡ್ ಅಷ್ಟೇ, ಬೇರೆ ಏನೂ ಇಲ್ಲ. ಅಷ್ಟೇ ಗಾಯ್ಸ್, ಮಲ್ಕೊಳ್ಳೋಣ ಇವಾಗ. ಬಾಯ್, ಐ ಲವ್ ಯು, ಕೀಪ್ ವಾಚಿಂಗ್. ಓಕೆ, ಮತ್ತೆ ಬರುವ ಡೇ 1ಇಂದ